ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಮತ್ತು ಸಿದ್ಧಾರ್ಥ ಅವರ ಮದುವೆ ಆಗ್ತದೆ. ಹಾಗಿದ್ರೆ ಆ ಒಂದು ಮದುವೆ ಮುಹೂರ್ತದ ಮುರಿದು ಬಿದ್ದು ಇಲ್ಲಿ ದುರ್ಗಾ ಮತ್ತು ಶರತ್ ಮದುವೆ ಆಗತ್ತಾ, ಏನಾಗುತ್ತೆ, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದುರ್ಗಾ ಮದುವೆ ಆಗ್ತಿರೋ ಹುಡುಗ ಸಿದ್ಧಾರ್ಥ ಸರಿ ಇಲ್ಲ ಅನ್ನೋ ವಿಷಯ ಅಂಬಿಕಾಗೆ ಗೊತ್ತಾಗಿದೆ. ಆದರೆ ಅದನ್ನು ಹೇಳಲೇಬೇಕು ಅಂತ ದುರ್ಗಾನ ಹುಡ್ಕೊಂಡು ಬರ್ತಾರೆ. ಆದರೆ ಅಲ್ಲಿ ದುರ್ಗಾಗೆ ಚಿಕ್ಕಪ್ಪ ಕಂಕಣವನ್ನು ಕಟ್ಬಿಡ್ತಾರೆ. ಹಾಗಾಗಿ ಆತ್ಮ ಆಗಿರುವುದರಿಂದ ಅಂಬಿಕಾ ದುರ್ಗಾನ ಟಚ್ ಮಾಡೋಕ್ಕೂ ಆಗೋದಿಲ್ಲ, ಕಾಣಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ಕಡೆ ದುರ್ಗಾ ಕೂಡ ದೇವಿಯನ್ನ ಭೇಟಿ ಮಾಡಬೇಕು ಅಂತಾನೆ ವೇಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ದುರ್ಗಾ ಮುಂದೆ ಅಂಬಿಕಾ ಕಾಣಿಸ್ಕೊಳ್ಳೋಕೆ ಸಾಧ್ಯ ಆಗದೆ ಇರೋದ್ರಿಂದಾಗಿ ದುರ್ಗಾ ಮತ್ತೆ ದೇವಿ ಭೇಟಿ ಆಗ್ತಾನೆ ಇಲ್ಲ. ಇದ್ರ ನಡುವೆ ಅಂಬಿಕಾಗೆ ಏನ್ ಮಾಡ್ಬೇಕು ಅಂತ ತೋಚ್ತಿಲ್ಲ. ಆ ಕಡೆ ಮಗುಗೆ ದುರ್ಗಾ ಸಮಾಧಾನ ಮಾಡ್ತಿದ್ದಾಳೆ. ಮಗುವನ್ನ ಬಿಟ್ಟು ಹೋಗೋದಕ್ಕೆ ದುರ್ಗಾಗೂ ಕೂಡ ಇಷ್ಟ ಇಲ್ಲ. ಬಟ್ ಏನ್ ಮಾಡೋದು, ಮನೆಯವ್ರಿಗೂ ಕೂಡ ನೋವು ಮಾಡೋಕೆ ಮನಸ್ಸಿಲ್ಲ. ಹಾಗಾಗಿ ಇಲ್ಲಿ ದುರ್ಗಾ ಮದ್ವೆಗೆ ಒಪ್ಕೋಬೇಕಾಗಿದೆ. ಕೊನೆಗೂ ಶಾಪಿಂಗ್ ಎಲ್ಲ ಆಗಿದ್ದೆ, ಮದುವೆ ದಿನ ಬಂದೇ ಬಿಡ್ತು. ಮನೆಯವ್ರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಈ ಕಡೆ ದುರ್ಗಾ ಕೂಡ ಮದುಮಗಳಾಗಿ ರೆಡಿ ಆಗಿ ದೇವಸ್ಥಾನಕ್ಕೆ ಹೊರಟಿದ್ದಾಗಿದೆ. ಅಲ್ಲಿ ಮದುವೆ ಆಗೋ ಹುಡುಗ ಫೋನ್ನಲ್ಲಿ ಮಾತನಾಡ್ತಿದ್ದಾರೆ. ಆದರೆ ಇತ್ತ ಕಡೆ ಅಂಬಿಕಾ ದೇವಸ್ಥಾನಕ್ಕೆ ಬರೋಕ್ಕಾಗ್ತಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ದೇವ್ರೆ ನೀನೇ ನನ್ನ ತಂಗಿನ ಕಾಪಾಡಬೇಕು ಇದರಿಂದ ಅಂತ ಹೇಳಿ ದೇವ್ರ ಹತ್ರ ಅಂಬಿಕಾ ಕೇಳ್ಕೊತಾರೆ. ಇತ್ತ ಕಡೆ ಹಿತ ಪುಟ್ಟ ಹುಡುಗ ಸಿದ್ದು ಮಾತಾಡೋದು ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡ್ಕೋತಾಳೆ. ಡೆಲ್ಲಿಗೆ ಆ ದುರ್ಗಾನ ಕರ್ಕೊಂಡೋಗಿ ಅವಳ ಹತ್ರ ಇರೋ ಚಿನ್ನ ಒಡವೆ ಎಲ್ಲ ದುಡ್ಡು ಕಿತ್ಕೊಂಡಿದ್ದೆ, ನಾನು ದುಬೈಗೆ ಬಂದ್ಬಿಡ್ತೀನಿ ಅಂತ ಫೋನಲ್ಲಿ ಲವರ್ ಜೊತೆ ಮಾತಾಡ್ತಿರ್ತಾರೆ ಸಿದ್ಧಾರ್ಥ್. ಇದನ್ನ ರೆಕಾರ್ಡ್ ಮಾಡ್ಕೊಂಡಂತ ಹಿತ ಹುಡುಗನ ಕೈಗೆ ಬಿದ್ದಿದ್ದೆ. ಆ ಹುಡುಗ ಹಿತಾನ ಬಚ್ಚಿಡೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಇದೆಲ್ಲದರ ನಡುವೆ ದುರ್ಗಾ ಸಿದ್ಧಾರ್ಥ್ ಜೊತೆ ಮದುವೆ ಆಗ್ತಾಳೆ ಅಥವಾ ಸಿದ್ಧಾರ್ಥ್ ಕೆಟ್ಟೂನು ಅನ್ನೋ ವಿಷಯ ಗೊತ್ತಾಗಿದ್ದ ಶರತ್ ಮದುವೆ ನಿಲ್ಲಿಸಿ ದುರ್ಗಾ ಕೊರಳಿಗೆ ತಾಳಿ ಕಟ್ತಾರ. ಕೊನೆಗೂ ದುರ್ಗಾ ಮತ್ತೆ ಶರತ್ ಒಂದಾಗ್ತಾರ. ಮಾಯಾ ಮಾಳವಿಕಾ ಪ್ಲಾನ್ ಉಲ್ಟಾ ಹೊಡೆಯುತ್ತಾ ಏನಾಗತ್ತೆ ಮುಂದಿನ ವಿಡಿಯೋ ನೋಡಿ.